ಏನು ಎಮರ್ಜೆನ್ಸಿ ರೆಸ್ಪಾನ್ಸ್ ಇದೆ ಅದನ್ನ ಎಲ್ಲ ಭಾಷೆಗಳಿಗೆ ತರ್ಜುಮೆ ಮಾಡಿ ಅನುಕೂಲ ಮಾಡ್ತಕ್ಕಂತ ಈ ವ್ಯವಸ್ಥೆಗೆ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇರ್ತಕ್ಕಂತ ಸಂದರ್ಭ. ಮೊದಲನೇದಾಗಿ ಒಂದು ಎಮರ್ಜೆನ್ಸಿ ರೆಸ್ಪಾನ್ಸ್ ನಮ್ಗೆ ಮೊದಲೆಲ್ಲ 100 ಡಯಲ್ ಮಾಡಿ ಅಂತ ಹೇಳ್ತಾ ಇದ್ರು. ಅದಾದ್ಮೇಲೆ ಇಡೀ ದೇಶದಲ್ಲಿ ಒಂದು ಎಮರ್ಜೆನ್ಸಿ ರೆಸ್ಪಾನ್ಸ್ ಕಾಮನ್ ಆಗಿರ್ಬೇಕು ಅಂತ ಹೇಳಿ ERSS ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಅಂತ ಹೇಳಿ ಇಡೀ ದೇಶದಲ್ಲಿ ಇದನ್ನ ಮಾಡಿದ್ದಾರೆ. ಆದ್ರೆ ಅವರು ಆ ದೇಶದ ಅಥವಾ ರಾಜ್ಯದ ಭಾಷೆಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದನ್ನ ನಾವು ಎಲ್ಲ ರಾಜ್ಯಗಳಲ್ಲೂ ನೋಡಿದೆ. ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಮಲ್ಟಿಲಿಂಗ್ವಲ್ ರೆಸ್ಪಾನ್ಸ್ ಬೆಂಗಳೂರು ಪೊಲೀಸ್ನವರು ಮಾಡಿದ್ದಾರೆ. ಸುಮಾರು 10 ಭಾಷೆಗಳಲ್ಲಿ ಮತ್ತು 4 ಹೊರದೇಶದ ಭಾಷೆಗಳಲ್ಲಿ ಅದನ್ನ ಸೈಮಲ್ಟೇನಿಯಸ್ ಆಗಿ ಅವರಿಗೆ ಅರ್ಥೈಸುವಂತ ರೀತಿಯಲ್ಲಿ ಯಾವುದೇ ಎಮರ್ಜೆನ್ಸಿ ಕಾಲ್ 112ಗೆ ಬಂದ್ರೆ ಅವ್ರು ಮಾತಾಡುವಂತ ಭಾಷೆಯಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಕ್ಕಂತ ವ್ಯವಸ್ಥೆಯನ್ನ ಇಡೀ ದೇಶದಲ್ಲಿ ಮೊದಲನೇ ಬಾರಿ, ಅಂದ್ರೆ ಯಾವುದೇ ಪಟ್ಟಣದಲ್ಲಿ, ಯಾವುದೇ ದೊಡ್ಡ ಪಟ್ಟಣಗಳಲ್ಲಿ, ಮೆಟ್ರೋಪಾಲಿಟನ್ ಸಿಟೀಸ್ ಮಾಡಿಲ್ಲ. ಅದನ್ನ ನಾವು ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಮಾಡಿದ್ದಾರೆ. ನಾನು ಆಯುಕ್ತರಿಗೆ ಮತ್ತು ಅವರ ಎಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ತಮಗೆ ಈ 10 ಭಾಷೆಗಳು ಬೆಂಗಾಲಿ, ಗುಜರಾತಿ, ಒಡಿಯಾ, ಮಣಿಪುರಿ, ಕಾಶ್ಮೀರಿ, ನೇಪಾಳಿ ಮತ್ತು ಅಸ್ಸಾಮೀಸ್ ಇಷ್ಟು ಭಾಷೆಗಳನ್ನ ಉಪಯೋಗ ಮಾಡ್ಕೊಳ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿದೆ. ಇದರ ಜೊತೆಗೆ ಸಾಮಾನ್ಯವಾಗಿ ಹೊರದೇಶದಿಂದ ಬರ್ತಾರಲ್ಲ, ಅವರು ಯಾರು ಬರೋರು ಇಂಗ್ಲಿಷ್ ಭಾಷೆ ಮಾತಾಡೋರಿಗೆ ತೊಂದರೆ ಇಲ್ಲ. ಆದ್ರೆ ಇಂಗ್ಲಿಷು ಬರೋದಿಲ್ಲ, ಏನೋ ಅರ್ಕ ಇಂಗ್ಲಿಷ್ ಮಾತಾಡ್ತಾರೆ. ಆದ್ರೆ ಹೆಚ್ಚಿನ ಅಂಶ ಅವ್ರ ಭಾಷೆನೇ ಉಪಯೋಗಿಸ್ತಾರೆ. ಅದಕ್ಕೆ ಒಂದು ಡೇಟಾ ಸಂಗ್ರಹಣೆ ಮಾಡಿದ್ದಾರೆ. ಕಮಿಷನರೇಟ್ ಅಲ್ಲಿ ಒಂದು ಡೇಟಾ ಸಂಗ್ರಹಣೆ ಮಾಡಿದ್ದಾರೆ. ಯಾವ ಭಾಷೆ ಮಾತಾಡೋರು ಹೆಚ್ಚು ಜನ ಬೆಂಗಳೂರಿಗೆ ಫಾರಿನರ್ಸ್ ಬರ್ತಾರೆ ಅಂತ ಹೇಳಿ ಒಂದು ಅಂದಾಜು ಡೇಟಾ, ಅವರು ಅಪ್ರಾಕ್ಸಿಮೇಟ್ ಡೇಟಾವನ್ನು ಕಲೆಕ್ಟ್ ಮಾಡಿದ್ದಾರೆ. ಆ ಆಧಾರದ ಮೇಲೆ ಸ್ಪ್ಯಾನಿಷ್, ಫ್ರೆಂಚ್ ಮತ್ತು ಅರೇಬಿಕ್ ಈ ಭಾಷೆಗಳಲ್ಲಿ ಮಾತಾಡೋರೇ ಹೆಚ್ಚು ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ಆ ಆಧಾರದ ಮೇಲೆ ಈ ಭಾಷೆಗಳನ್ನು ಕೂಡ ಈ ಪ್ಲಾಟ್ಫಾರ್ಮ್ ನಲ್ಲಿ ತಂದಿದ್ದಾರೆ.